ಆಹಾರ ಇಲಾಖೆ ಹಾಗೂ ಎಫ್ಎಸ್ಎಸ್ಎಐ ಹೋಟೆಲ್ಗಳ ಮುಖವಾಡ ಕಳಚಿ ಬಿಟ್ಟಿವೆ. ಕೊಳೆತ ಮಾಂಸ, ತರಕಾರಿ ಬಳಸಿ ಆಹಾರ ನೀಡುವ ಹೋಟೆಲ್ಗಳ ಕರ್ಮಕಾಂಡವನ್ನ ಬೆಚ್ಚಡುತ್ತಾ ಬಂದಿದೆ. ಇದೀಗ ಮಂಗಳೂರು ಸಾಂಸ್ಕೃತಿಕ ನಗರಿಯಲ್ಲಿ ಆ ಹೋಟೆಲ್ ಹಾಗೆ ಕೆಎಫ್ಸಿಯಲ್ಲಿ ಕೊಳೆತ ಆಹಾರ ಪತ್ತೆ ಹಚ್ಚಿದ್ದಾರೆ. ಹೋಟೆಲ್ ಆಯ್ತು, ಈಗ ಕೆಎಫ್ಸಿ ಮೇಲೆ ದಾಳಿ. ಪ್ರತಿಷ್ಠಿತ ಔಟ್ಲೆಟ್ಗಳಲ್ಲಿ ಕೊಳೆತ ಆಹಾರ ಪತ್ತೆ. ಆಹಾರದಲ್ಲಿದೆ ಆರೋಗ್ಯದ ಗುಟ್ಟು ಎಂಬ ಮಾತಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿ ಗಮನಿಸಿದ್ರೆ ತಿನ್ನೋ ಆಹಾರವೇ ಮನುಷ್ಯರಿಗೆ ಮಾರಕವಾಗಿದೆ. ಅದರಲ್ಲೂ ಪ್ರತಿಷ್ಠಿತ ಹೋಟೆಲ್ಗಳ ಆಹಾರದ ಮೊರೆ ಹೋಗ್ತಾ ಇದ್ದ ಜನರಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿನ ಅಡುಗೆ ಮನೆಯ ಚಿತ್ರಣವನ್ನ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ಬಳಿಕ ಮಂಗಳೂರಲ್ಲೂ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಫ್ಎಸ್ಎಸ್ಎಐ ಅಧಿಕಾರಿಗಳ ದಾಳಿ. ಆರೋಗ್ಯ ಆಹಾರ ಸುರಕ್ಷತಾ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿದೆ. ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಕೆಎಫ್ಸಿ ಔಟ್ಲೆಟ್ ಗ್ರಾಹಕರೊಬ್ಬರ ದೂರಿನ ಆಧಾರದ ಮೇಲೆ ದಾಳಿ ಮಾಡಿದ್ದಾರೆ. ಕೆಎಫ್ಸಿ ಔಟ್ಲೆಟ್ನಲ್ಲಿ ಕೊಳೆತ ಮಾಂಸ ಪತ್ತೆಯಾಗಿದೆ. ಕೆಎಫ್ಸಿ ಸ್ಟೋರ್ನಲ್ಲಿ ಕಳಪೆ ಎಣ್ಣೆ ಬಳಕೆ ಪತ್ತೆಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ಮೇರೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ, ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ದಾಳಿ ನಡೆಸಿದ್ದು, ಸ್ಟೋರೇಜ್ನಲ್ಲಿ ದುರ್ನಾತ ಬರ್ತಾ ಇದ್ದ ಆಹಾರದ ಎಲ್ಲಾ ಸ್ಯಾಂಪಲ್ಗಳನ್ನು ತಪಾಸಣೆಗಾಗಿ ಮೈಸೂರಿಗೆ ಕಳಿಸಿಕೊಟ್ಟಿದ್ದಾರೆ. 2 ದಿನಗಳ ಕಾಲ ಔಟ್ಲೆಟ್ಗೆ ಬೀಗ ಜಡಿಯಲಾಗಿದೆ. ಬಹುಶಃ ಬೆಂಗಳೂರಿನಲ್ಲಿ ಈ ರೀತಿಯ ಎಲ್ಲಾ ರೀತಿಯ ಔಟ್ಲೆಟ್ಗೆ ಮತ್ತು ರೇಡ್ ಆದರೂ ಕೂಡ ಮಂಗಳೂರಿನಲ್ಲಿ ಅದೇ ಇವರು ಮಾರ್ತಾರಂತ ಹೇಳಿದ್ರೆ ಅದು ಇವರಿಗೆ ನಾವೇನನ್ನು ಹೇಳಬೇಕು? ಅದಕ್ಕೆ ನಿನ್ನೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿ ಹೋಗಿದ್ದಾರೆ, ಚರ್ಚಿಸಿದ್ದಾರೆ. ನಾವು ತಕ್ಷಣ ಅದನ್ನು ಸೇಲ್ ಮಾಡಿದ್ದೇವೆ. ಇಂಥದ್ದು ಎಲ್ಲಾ ಕಡೆ ಇವತ್ತು ಮುಂದೆ ನಡೀತಿದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದಿಷ್ಟೇ, ದಯವಿಟ್ಟು ನಿಮ್ಮ ಕಿಚನ್ ಹೈಜಿನಿಕ್ ಅನ್ನು, ಸ್ಟೋರ್ ಅನ್ನು ಮತ್ತು ಇರುವಂತಹ ಆಹಾರ ಪದಾರ್ಥಗಳನ್ನು ಗುಣಮಟ್ಟದ ಇಟ್ಟುಕೊಳ್ಳಿ. ಮೈಸೂರಲ್ಲಿ ಹೋಟೆಲ್ ಮೇಲೆ ದಾಳಿ. 68 ಕೆಜಿ ಮಾಂಸ, 4 ಕೆಜಿ ಅಣಬೆ ಜಪ್ತಿ. ಮೈಸೂರಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ನಗರದ 2 ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ನಲ್ಲಿ 68 ಕೆಜಿ ಮಾಂಸ ಪತ್ತೆಯಾಗಿದೆ. ಕ್ಯೂ ಸ್ಟಾರ್ ಹೋಟೆಲ್ನಲ್ಲಿ 4 ಕೆಜಿ ಅಣಬೆ ಜಪ್ತಿ ಮಾಡಲಾಗಿದೆ. ಆಹಾರ ಗುಣಮಟ್ಟ ಪರೀಕ್ಷೆಗೆ ಕಳಿಸಲಾಗಿದೆ. ಜಿಬಿಎ ಅಲರ್ಟ್, ಪಿಜಿಗಳ ತಪಾಸಣೆ. ಆಹಾರ ಇಲಾಖೆಯ ಕ್ಷಿಪ್ರ ಕಾರ್ಯಾಚರಣೆ ನಂತರ ಜಿಬಿಎ ಅಲರ್ಟ್ ಆಗಿದೆ. ಪೇಯಿಂಗ್ ಗೆಸ್ಟ್ ಹೋಟೆಲ್, ರೆಸ್ಟೋರೆಂಟ್, ಹಾಸ್ಟೆಲ್ ತಪಾಸಣೆ ನಡೆಸ್ತಾ ಇದೆ. ಗೇರ್ ಸ್ಕೂಲ್ ರಸ್ತೆ, ನ್ಯೂ ಹಾರಿಜನ್ ಕಾಲೇಜು, ತೂಬರಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದೆ. ಎಚ್ಚೆತ್ತುಕೊಂಡ ಬೆಂಗಳೂರು ಪಿಜಿ ಮಾಲೀಕರು. ಪಿಜಿಗಳ ಮೇಲೆ ಜಿಬಿಎ ದಾಳಿ ಹಿನ್ನೆಲೆ ಬೆಂಗಳೂರು ಪಿಜಿ ಮಾಲೀಕರು ಎಚ್ಚೆತ್ತುಕೊಂಡಿದ್ದಾರೆ. ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷ ಅರುಣ್ ಕುಮಾರ್ ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡಿ, ತಪಾಸಣೆಗೆ ಬಂದರೆ ಅಧಿಕಾರಿಗಳಿಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ತಮ್ಮ ಪಿಜಿಗಳಿಗೂ ಕೂಡ ತಪಾಸಣೆಗೆ ಬರಬಹುದು. ದಯಮಾಡಿ ಯಾರು ಅವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ತಪಾಸಣೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಸಹಕರಿಸುವುದರ ಜೊತೆಗೆ ತಮ್ಮ ಪಿಜಿಯಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆ ತಮ್ಮ ಅಡಿಗೆ ಕೋಣೆಗಳನ್ನು ಶುಭ್ರವಾಗಿಡುವಂಥದ್ದು, ಅಡಿಗೆ ಸಿಬ್ಬಂದಿಯವರು ಶುಭ್ರವಾಗಿರ್ತಕ್ಕಂಥದ್ದು, ಆಮೇಲೆ ಆರೋಗ್ಯಕರವಾದಂತಹ ಏನು ಊಟದ ವ್ಯವಸ್ಥೆಯನ್ನ ತಾವು ತಯಾರು ಮಾಡತಕ್ಕಂಥ ಜಾಗವನ್ನು ಕೂಡ, ಆಮೇಲೆ ತರ್ತಕ್ಕಂಥ ಏನು ಸಾಮಾನು ಸರಂಜಾಮುಗಳು, ತರಕಾರಿ, ಈ ರೀತಿ ಎಲ್ಲ ವ್ಯವಸ್ಥಿತವಾಗಿ ತಾವುಗಳು ಶುಭ್ರವಾಗಿ ನಡೆಸಬೇಕು ಅನ್ನುವಂತಹ ಮಾತನ್ನ ಈ ಮುಖೇನ ಪಿಜಿ ಮಾಲೀಕರ ಸಂಘದ ವತಿಯಿಂದ ತಮಗೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಹೋಟೆಲ್ಗಳ ಅಡುಗೆ ಮನೆ ರಹಸ್ಯವನ್ನ ಆಹಾರ ಇಲಾಖೆ ಬಿಚ್ಚಿಟ್ಟಿದೆ. ಆರೋಗ್ಯಕರ ಜೀವನಕ್ಕೆ ಒತ್ತು ನೀಡಿದೆ.